ಈ ಅಮೆರಿಕ ಮತ್ತು ಇರಾನ್ ಸಂಧಾನ ವಿಫಲ ಆಗೋಯ್ತು. ಇದರ ಬೆನ್ನಲ್ಲೇ ಜಗತ್ತಿಗೆ ಒಂದು ರೀತಿಯಲ್ಲಿ ತಲ್ಲಣ. ವಿಶ್ವಕ್ಕೆ ಮತ್ತೆ ತೈಲ ಬಿಕ್ಕಟ್ಟಿನ ಪ್ರಾಬ್ಲಮ್, ಆತಂಕ ಶುರುವಾಗ್ತಿದೆ. ಭಾರತದಲ್ಲಿ ಬಿಗಡಾಯಿಸಲಿದೆಯಾ ಇಂಧನದ ಪರಿಸ್ಥಿತಿ? ಹಾರ್ಮೋಸ್ ಮುಕ್ತಗೊಳಿಸಲು ಇರಾನ್ ಒಪ್ತಾ ಇಲ್ಲ. ಹಾರ್ಮೋಸ್ ಮುಕ್ತಗೊಳ್ಳದಿದ್ರೆ ಭಾರತಕ್ಕೆ ಮತ್ತೆ ಆತಂಕ ಶುರುವಾಗುತ್ತೆ. ಇಂಧನ ಟ್ಯಾಂಕರ್ ಹಡಗುಗಳ ಸಂಚಾರಕ್ಕೆ ಸಂಚಕಾರ ಆಗುತ್ತೆ. ಭಾರತದಲ್ಲಿ ಆಟೋ ಗ್ಯಾಸ್ ಆಗಿರ್ಬೋದು, ಅಡುಗೆ ಅನಿಲ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿಗೋದು ಕಷ್ಟ ಆಗುತ್ತೆ. ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಬಿಟ್ಟಾಕಿ, ಅವರು ಮುಂಚೆನೇ ಕಿತ್ತು ತಿನ್ನೋ ಪರಿಸ್ಥಿತಿ, ಕಿತ್ಕೊಂಡು ತಿಂತವ್ರವರು. ಇನ್ನು ಈ ತರ ಯುದ್ಧ ಆಯ್ತು ಅಂತಂದ್ರೆ ಅವರ ಪರಿಸ್ಥಿತಿ ಬರಡು ಭೂಮಿನೇ, ಬರಡೆ. ಇನ್ನು ಭಾರತಕ್ಕೆ ಆ ಪರಿಸ್ಥಿತಿ ಯಾವತ್ತು ಬಂದಿಲ್ಲ. ಏನೋ ಕಮರ್ಷಿಯಲ್ ಆಗಿ ಸ್ವಲ್ಪ ಅಡುಗೆ ಅನಿಲ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ಗಳು ಸಿಗದೇ ಇದ್ರು ಕೂಡ ವಾರಕ್ಕೆ 3 ಸತಿ ಬರ್ತಿದ್ದವು, ಈಗ ವಾರಕ್ಕೆ 1 ಸಲ ಬರೋ ತರ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು, ತೀವ್ರ ಪ್ರಮಾಣದ ಸಮಸ್ಯೆ ಆಗಬಹುದು. ಸೊ ಇದು ಯೋಚನೆ ಆಗಿರೋದೀಗ ಕೇವಲ ಭಾರತ ಅಥವಾ ಪಾಕಿಸ್ತಾನ ಅಥವಾ ಬೇರೆ ಅಂತಲ್ಲ, ನಮ್ಮ ಅಕ್ಕಪಕ್ಕದ ದೇಶಗಳು, ನೇಪಾಳ, ಬಾಂಗ್ಲಾದೇಶ, ಎಲ್ರಿಗೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿನೇ. ಇನ್ನು ಚೀನಾ ಒಂದು ಕಡೆ ಖುಷಿ ಪಡ್ತಾ ಇದೆ, ಒಂದು ಮೂಲೆಯಲ್ಲಿ ಕುತ್ಕೊಂಡು, ಆಗ್ಲಿ ಅಮೆರಿಕ ದುಡ್ಡೆಲ್ಲಾ ಖರ್ಚಾಗ್ಲಿ, ಅಮೆರಿಕದವರ ದುಡ್ಡೆಲ್ಲಾ ಖರ್ಚಾಗ್ಲಿ, ಎಲ್ಲ ಹೋಗ್ಲಿ ಅಂತ. ಆ ಕಡೆ ಬೂದಿ ಮುಚ್ಚಿದ ಕೆಂಡ, ಚೈನಾ ಮತ್ತು ತೈವಾನ್ ನಡುವಿನ ಭೂ ವಿವಾದ, ಬೂದಿ ಮುಚ್ಚಿದ ಕೆಂಡ. ಈ ಯುದ್ಧ ಮುಂದುವರೆದಂತೆ ಅಲ್ಲೂ ಕೂಡ ಯುದ್ಧ ಆಗ್ಬಹುದು. ಆದ್ರೆ ಚೀನಾ ಕಾಯ್ತಾ ಇರೋದು ಅಮೆರಿಕ ಇಂಟರ್ಫಿಯರ್ ಆಗಬಾರ್ದಿಲ್ಲಿ. ಅದಕ್ಕೆ ಈ ಯುದ್ಧ ಮಾಡ್ಕೊಂಡು ಅಮೆರಿಕದೆಲ್ಲ ಖಾಲಿ ಆಗ್ಲಿ ಅಂತ, ಏನು ಉಳಿಬಾರದು. ಇದು ಚೀನಾ ಬಯಸ್ತಾ ಇರೋದು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಚೀನಾ ಎಕ್ಸ್ಪೆಕ್ಟ್ ಮಾಡದಂತೆಯೇ ಆಗ್ಬೋದು. ಪರಿಸ್ಥಿತಿ ಇಷ್ಟೇ. ಈಗ ಯುದ್ಧದಿಂದ ನಾಶ ಮತ್ತು ಬೇರೆ ದೇಶಗಳಿಗೆ ಆಗ್ತಿರುವಂತಹ ಸಮಸ್ಯೆಗಳು. ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಈ ಅಮೆರಿಕ ಮತ್ತು ಇರಾನ್ ಸಂಧಾನ ವಿಫಲ ಆಗೋಯ್ತು. ಇದರ ಬೆನ್ನಲ್ಲೇ ಜಗತ್ತಿಗೆ ಒಂದು ರೀತಿಯಲ್ಲಿ ತಲ್ಲಣ. ವಿಶ್ವಕ್ಕೆ ಮತ್ತೆ ತೈಲ ಬಿಕ್ಕಟ್ಟಿನ ಪ್ರಾಬ್ಲಮ್, ಆತಂಕ ಶುರುವಾಗ್ತಿದೆ. ಭಾರತದಲ್ಲಿ ಬಿಗಡಾಯಿಸಲಿದೆಯಾ ಇಂಧನದ ಪರಿಸ್ಥಿತಿ? ಹಾರ್ಮೋಸ್ ಮುಕ್ತಗೊಳಿಸಲು ಇರಾನ್ ಒಪ್ತಾ ಇಲ್ಲ. ಹಾರ್ಮೋಸ್ ಮುಕ್ತಗೊಳ್ಳದಿದ್ರೆ ಭಾರತಕ್ಕೆ ಮತ್ತೆ ಆತಂಕ ಶುರುವಾಗುತ್ತೆ. ಇಂಧನ ಟ್ಯಾಂಕರ್ ಹಡಗುಗಳ ಸಂಚಾರಕ್ಕೆ ಸಂಚಕಾರ ಆಗುತ್ತೆ. ಭಾರತದಲ್ಲಿ ಆಟೋ ಗ್ಯಾಸ್ ಆಗಿರ್ಬೋದು, ಅಡುಗೆ ಅನಿಲ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿಗೋದು ಕಷ್ಟ ಆಗುತ್ತೆ. ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಬಿಟ್ಟಾಕಿ, ಅವರು ಮುಂಚೆನೇ ಕಿತ್ತು ತಿನ್ನೋ ಪರಿಸ್ಥಿತಿ, ಕಿತ್ಕೊಂಡು ತಿಂತವ್ರವರು. ಇನ್ನು ಈ ತರ ಯುದ್ಧ ಆಯ್ತು ಅಂತಂದ್ರೆ ಅವರ ಪರಿಸ್ಥಿತಿ ಬರಡು ಭೂಮಿನೇ, ಬರಡೆ. ಇನ್ನು ಭಾರತಕ್ಕೆ ಆ ಪರಿಸ್ಥಿತಿ ಯಾವತ್ತು ಬಂದಿಲ್ಲ. ಏನೋ ಕಮರ್ಷಿಯಲ್ ಆಗಿ ಸ್ವಲ್ಪ ಅಡುಗೆ ಅನಿಲ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ಗಳು ಸಿಗದೇ ಇದ್ರು ಕೂಡ ವಾರಕ್ಕೆ 3 ಸತಿ ಬರ್ತಿದ್ದವು, ಈಗ ವಾರಕ್ಕೆ 1 ಸಲ ಬರೋ ತರ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು, ತೀವ್ರ ಪ್ರಮಾಣದ ಸಮಸ್ಯೆ ಆಗಬಹುದು. ಸೊ ಇದು ಯೋಚನೆ ಆಗಿರೋದೀಗ ಕೇವಲ ಭಾರತ ಅಥವಾ ಪಾಕಿಸ್ತಾನ ಅಥವಾ ಬೇರೆ ಅಂತಲ್ಲ, ನಮ್ಮ ಅಕ್ಕಪಕ್ಕದ ದೇಶಗಳು, ನೇಪಾಳ, ಬಾಂಗ್ಲಾದೇಶ, ಎಲ್ರಿಗೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿನೇ. ಇನ್ನು ಚೀನಾ ಒಂದು ಕಡೆ ಖುಷಿ ಪಡ್ತಾ ಇದೆ, ಒಂದು ಮೂಲೆಯಲ್ಲಿ ಕುತ್ಕೊಂಡು, ಆಗ್ಲಿ ಅಮೆರಿಕ ದುಡ್ಡೆಲ್ಲಾ ಖರ್ಚಾಗ್ಲಿ, ಅಮೆರಿಕದವರ ದುಡ್ಡೆಲ್ಲಾ ಖರ್ಚಾಗ್ಲಿ, ಎಲ್ಲ ಹೋಗ್ಲಿ ಅಂತ. ಆ ಕಡೆ ಬೂದಿ ಮುಚ್ಚಿದ ಕೆಂಡ, ಚೈನಾ ಮತ್ತು ತೈವಾನ್ ನಡುವಿನ ಭೂ ವಿವಾದ, ಬೂದಿ ಮುಚ್ಚಿದ ಕೆಂಡ. ಈ ಯುದ್ಧ ಮುಂದುವರೆದಂತೆ ಅಲ್ಲೂ ಕೂಡ ಯುದ್ಧ ಆಗ್ಬಹುದು. ಆದ್ರೆ ಚೀನಾ ಕಾಯ್ತಾ ಇರೋದು ಅಮೆರಿಕ ಇಂಟರ್ಫಿಯರ್ ಆಗಬಾರ್ದಿಲ್ಲಿ. ಅದಕ್ಕೆ ಈ ಯುದ್ಧ ಮಾಡ್ಕೊಂಡು ಅಮೆರಿಕದೆಲ್ಲ ಖಾಲಿ ಆಗ್ಲಿ ಅಂತ, ಏನು ಉಳಿಬಾರದು. ಇದು ಚೀನಾ ಬಯಸ್ತಾ ಇರೋದು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಚೀನಾ ಎಕ್ಸ್ಪೆಕ್ಟ್ ಮಾಡದಂತೆಯೇ ಆಗ್ಬೋದು. ಪರಿಸ್ಥಿತಿ ಇಷ್ಟೇ. ಈಗ ಯುದ್ಧದಿಂದ ನಾಶ ಮತ್ತು ಬೇರೆ ದೇಶಗಳಿಗೆ ಆಗ್ತಿರುವಂತಹ ಸಮಸ್ಯೆಗಳು. ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಈ ಅಮೆರಿಕ ಮತ್ತು ಇರಾನ್ ಸಂಧಾನ ವಿಫಲ ಆಗೋಯ್ತು. ಇದರ ಬೆನ್ನಲ್ಲೇ ಜಗತ್ತಿಗೆ ಒಂದು ರೀತಿಯಲ್ಲಿ ತಲ್ಲಣ. ವಿಶ್ವಕ್ಕೆ ಮತ್ತೆ ತೈಲ ಬಿಕ್ಕಟ್ಟಿನ ಪ್ರಾಬ್ಲಮ್, ಆತಂಕ ಶುರುವಾಗ್ತಿದೆ. ಭಾರತದಲ್ಲಿ ಬಿಗಡಾಯಿಸಲಿದೆಯಾ ಇಂಧನದ ಪರಿಸ್ಥಿತಿ? ಹಾರ್ಮೋಸ್ ಮುಕ್ತಗೊಳಿಸಲು ಇರಾನ್ ಒಪ್ತಾ ಇಲ್ಲ. ಹಾರ್ಮೋಸ್ ಮುಕ್ತಗೊಳ್ಳದಿದ್ರೆ ಭಾರತಕ್ಕೆ ಮತ್ತೆ ಆತಂಕ ಶುರುವಾಗುತ್ತೆ. ಇಂಧನ ಟ್ಯಾಂಕರ್ ಹಡಗುಗಳ ಸಂಚಾರಕ್ಕೆ ಸಂಚಕಾರ ಆಗುತ್ತೆ. ಭಾರತದಲ್ಲಿ ಆಟೋ ಗ್ಯಾಸ್ ಆಗಿರ್ಬೋದು, ಅಡುಗೆ ಅನಿಲ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿಗೋದು ಕಷ್ಟ ಆಗುತ್ತೆ. ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಬಿಟ್ಟಾಕಿ, ಅವರು ಮುಂಚೆನೇ ಕಿತ್ತು ತಿನ್ನೋ ಪರಿಸ್ಥಿತಿ, ಕಿತ್ಕೊಂಡು ತಿಂತವ್ರವರು.
ಇನ್ನು ಈ ತರ ಯುದ್ಧ ಆಯ್ತು ಅಂತಂದ್ರೆ ಅವರ ಪರಿಸ್ಥಿತಿ ಬರಡು ಭೂಮಿನೇ ಬರಡೆ. ಇನ್ನು ಭಾರತಕ್ಕೆ ಆ ಪರಿಸ್ಥಿತಿ ಯಾವತ್ತು ಬಂದಿಲ್ಲ. ಏನೋ ಕಮರ್ಷಿಯಲ್ ಆಗಿ ಸ್ವಲ್ಪ ಅಡಿಗೆ ಅನಿಲ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ಗಳು ಸಿಗದೇ ಇದ್ರು ಕೂಡ ವಾರಕ್ಕೆ 3 ಸತಿ ಬರ್ತಿದ್ದವು, ಈಗ ವಾರಕ್ಕೆ 1 ಸಲ ಬರೋ ತರ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು, ತೀವ್ರ ಪ್ರಮಾಣದ ಸಮಸ್ಯೆ ಆಗಬಹುದು. ಸೊ ಇದು ಯೋಚನೆ ಆಗಿರೋದು. ಈಗ ಕೇವಲ ಭಾರತ ಅಥವಾ ಪಾಕಿಸ್ತಾನ ಅಥವಾ ಬೇರೆ ಅಂತಲ್ಲ, ನಮ್ಮ ಅಕ್ಕಪಕ್ಕದ ದೇಶಗಳು, ನೇಪಾಳ, ಬಾಂಗ್ಲಾದೇಶ ಎಲ್ರಿಗೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿನೇ. ಇನ್ನು ಚೀನಾ ಒಂದ್ ಕಡೆ ಖುಷಿ ಪಡ್ತಾ ಇದೆ, ಒಂದ್ ಮೂಲೆಯಲ್ಲಿ ಕುತ್ಕೊಂಡು, ಆಗ್ಲಿ ಅಮೆರಿಕ ದುಡ್ಡೆಲ್ಲಾ ಖರ್ಚಾಗ್ಲಿ, ಅಮೆರಿಕದವರ ದುಡ್ಡೆಲ್ಲಾ ಖರ್ಚಾಗ್ಲಿ, ಎಲ್ಲ ಹೋಗ್ಲಿ ಅಂತ. ಆ ಕಡೆ ಬೂದಿ ಮುಚ್ಚಿದ ಕೆಂಡ ಚೈನಾ ಮತ್ತು ತೈವಾನ್ ನಡುವಿನ ಭೂ ವಿವಾದ, ಬೂದಿ ಮುಚ್ಚಿದ ಕೆಂಡ. ಈ ಯುದ್ಧ ಮುಂದುವರೆದಂತೆ ಅಲ್ಲೂ ಕೂಡ ಯುದ್ಧ ಆಗ್ಬೋದು. ಆದ್ರೆ ಚೀನಾ ಕಾಯ್ತಾ ಇರೋದು ಅಮೆರಿಕ ಇಂಟರ್ಫಿಯರ್ ಆಗಬಾರ್ದಿಲ್ಲಿ. ಅದಕ್ಕೆ ಈ ಯುದ್ಧ ಮಾಡ್ಕೊಂಡು ಅಮೆರಿಕದೆಲ್ಲ ಖಾಲಿ ಆಗ್ಲಿ ಅಂತ, ಏನು ಉಳಿಬಾರದು. ಇದು ಚೀನಾ ಬಯಸ್ತಾ ಇರೋದು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಚೀನಾ ಎಕ್ಸ್ಪೆಕ್ಟ್ ಮಾಡದಂತೆನೇ ಆಗ್ಬೋದು. ಪರಿಸ್ಥಿತಿ ಇಷ್ಟೇ. ಈಗ ಯುದ್ಧದಿಂದ ನಾಶ ಮತ್ತು ಬೇರೆ ದೇಶಗಳಿಗೆ ಆಗ್ತಿರುವಂತಹ ಸಮಸ್ಯೆಗಳು. ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಈ ಅಮೆರಿಕ ಮತ್ತು ಇರಾನ್ ಸಂಧಾನ ವಿಫಲ ಆಗೋಯ್ತು. ಇದರ ಬೆನ್ನಲ್ಲೇ ಜಗತ್ತಿಗೆ ಒಂದು ರೀತಿಯಲ್ಲಿ ತಲ್ಲಣ. ವಿಶ್ವಕ್ಕೆ ಮತ್ತೆ ತೈಲ ಬಿಕ್ಕಟ್ಟಿನ ಪ್ರಾಬ್ಲಮ್, ಆತಂಕ ಶುರುವಾಗ್ಬಿಟ್ಟಿದೆ. ಭಾರತದಲ್ಲಿ ಬಿಗಡಾಯಿಸಲಿದೆಯಾ ಇಂಧನದ ಪರಿಸ್ಥಿತಿ? ಹಾರ್ಮೋಸ್ ಮುಕ್ತಗೊಳಿಸಲು ಇರಾನ್ ಒಪ್ತಾ ಇಲ್ಲ. ಹಾರ್ಮೋಸ್ ಮುಕ್ತಗೊಳ್ಳದಿದ್ರೆ ಭಾರತಕ್ಕೆ ಮತ್ತೆ ಆತಂಕ ಶುರುವಾಗುತ್ತೆ. ಇಂಧನ ಟ್ಯಾಂಕರ್ ಹಡಗುಗಳ ಸಂಚಾರಕ್ಕೆ ಸಂಚಕಾರ ಆಗುತ್ತೆ. ಭಾರತದಲ್ಲಿ ಆಟೋ ಗ್ಯಾಸ್ ಆಗಿರ್ಬೋದು, ಅಡುಗೆ ಅನಿಲ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿಗೋದು ಕಷ್ಟ ಆಗುತ್ತೆ. ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಬಿಟ್ಟಾಕಿ, ಅವರು ಮುಂಚೆನೇ ಕಿತ್ತು ತಿನ್ನೋ ಪರಿಸ್ಥಿತಿ, ಕಿತ್ಕೊಂಡು ತಿಂತವ್ರವರು. ಇನ್ನು ಈ ತರ ಯುದ್ಧ ಆಯ್ತು ಅಂತಂದ್ರೆ ಅವರ ಪರಿಸ್ಥಿತಿ ಬರಡು ಭೂಮಿನೇ ಬರಡೆ. ಇನ್ನು ಭಾರತಕ್ಕೆ ಆ ಪರಿಸ್ಥಿತಿ ಯಾವತ್ತು ಬಂದಿಲ್ಲ. ಏನೋ ಕಮರ್ಷಿಯಲ್ ಆಗಿ ಸ್ವಲ್ಪ ಅಡಿಗೆ ಅನಿಲ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ಗಳು ಸಿಗದೇ ಇದ್ರು ಕೂಡ ವಾರಕ್ಕೆ 3 ಸತಿ ಬರ್ತಿದ್ದವು, ಈಗ ವಾರಕ್ಕೆ 1 ಸಲ ಬರೋ ತರ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು, ತೀವ್ರ ಪ್ರಮಾಣದ ಸಮಸ್ಯೆ ಆಗಬಹುದು. ಸೊ ಇದು ಯೋಚನೆ ಆಗಿರೋದು. ಈಗ ಕೇವಲ ಭಾರತ ಅಥವಾ ಪಾಕಿಸ್ತಾನ ಅಥವಾ ಬೇರೆ ಅಂತಲ್ಲ, ನಮ್ಮ ಅಕ್ಕಪಕ್ಕದ ದೇಶಗಳು, ನೇಪಾಳ, ಬಾಂಗ್ಲಾದೇಶ ಎಲ್ರಿಗೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿನೇ. ಇನ್ನು ಚೀನಾ ಒಂದ್ ಕಡೆ ಖುಷಿ ಪಡ್ತಾ ಇದೆ, ಒಂದ್ ಮೂಲೆಯಲ್ಲಿ ಕುತ್ಕೊಂಡು, ಆಗ್ಲಿ ಅಮೆರಿಕ ದುಡ್ಡೆಲ್ಲಾ ಖರ್ಚಾಗ್ಲಿ, ಅಮೆರಿಕದವರ ದುಡ್ಡೆಲ್ಲಾ ಖರ್ಚಾಗ್ಲಿ, ಎಲ್ಲ ಹೋಗ್ಲಿ ಅಂತ. ಆ ಕಡೆ ಬೂದಿ ಮುಚ್ಚಿದ ಕೆಂಡ ಚೈನಾ ಮತ್ತು ತೈವಾನ್ ನಡುವಿನ ಭೂ ವಿವಾದ, ಬೂದಿ ಮುಚ್ಚಿದ ಕೆಂಡ. ಈ ಯುದ್ಧ ಮುಂದುವರೆದಂತೆ ಅಲ್ಲೂ ಕೂಡ ಯುದ್ಧ ಆಗ್ಬೋದು. ಆದ್ರೆ ಚೀನಾ ಕಾಯ್ತಾ ಇರೋದು ಅಮೆರಿಕ ಇಂಟರ್ಫಿಯರ್ ಆಗಬಾರ್ದಿಲ್ಲಿ. ಅದಕ್ಕೆ ಈ ಯುದ್ಧ ಮಾಡ್ಕೊಂಡು ಅಮೆರಿಕದೆಲ್ಲ ಖಾಲಿ ಆಗ್ಲಿ ಅಂತ, ಏನು ಉಳಿಬಾರದು. ಇದು ಚೀನಾ ಬಯಸ್ತಾ ಇರೋದು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಚೀನಾ ಎಕ್ಸ್ಪೆಕ್ಟ್ ಮಾಡದಂತೆನೇ ಆಗ್ಬೋದು. ಪರಿಸ್ಥಿತಿ ಇಷ್ಟೇ. ಈಗ ಯುದ್ಧದಿಂದ ನಾಶ ಮತ್ತು ಬೇರೆ ದೇಶಗಳಿಗೆ ಆಗ್ತಿರುವಂತಹ ಸಮಸ್ಯೆಗಳು. ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ.